ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದು? ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ರಾಶಿ ನಕ್ಷತ್ರದವರು ಸಣ್ಣ ವಯಸ್ಸಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ವಿದ್ಯಾಭ್ಯಾಸದಲ್ಲಿ ಲ್ಯಾಗ್ ಆಗ್ತಾರೆ, ವಿದ್ಯಾಭ್ಯಾಸದಲ್ಲಿ ಎಜುಕೇಷನ್ನು ಡಲ್ ಇರ್ತಾರೆ, ಚೆನ್ನಾಗಿನೂ ಓದ್ತಾರೆ, ಎರಡೂ ಇರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ. ಆದರೆ ತಂದೆ ತಾಯಿನ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಗೌರವ, ತಂದೆ ತಾಯಿ ಮೇಲೆ ಅಪಾರವಾದ ಪ್ರೀತಿ. ಅದರಲ್ಲೂ ಎಸ್ಪೆಷಲಿ ಈ 30 ವರ್ಷ ಆದ ನಂತರ, ಮಕ್ಕಳಿಗೆ 30 ವರ್ಷ ಆದ ನಂತರ ತಂದೆ ತಾಯಿ ಮೇಲೆ ವಿಪರೀತ ಗೌರವ, ಪ್ರೀತಿ, ವಾತ್ಸಲ್ಯ ಖಂಡಿತವಾಗ್ಲೂ ಹುಟ್ಟುಬಿಡುತ್ತೆ. ತಂದೆ ತಾಯಿಗೋಸ್ಕರ ಸರ್ವಸ್ವನು ತ್ಯಾಗ ಮಾಡುವ ಏಕೈಕ ರಾಶಿ ನಕ್ಷತ್ರ ಅಂತಂದರೂ ತಪ್ಪೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ತುಂಟರು, ಹಠ ಮಾಡ್ತಾರೆ, ಊಟದ ವಿಚಾರದಲ್ಲಿ ಹಠ, ತಿಂಡಿ ವಿಚಾರದಲ್ಲಿ ಹಠ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಹಠ, ಫ್ರೆಂಡ್ಸುಗಳ ವಿಚಾರದಲ್ಲಿ ಹಠ, ಎಜುಕೇಷನ್ನು ಡಲ್ಲೂ ಇರ್ತಾರೆ, ಎಜುಕೇಷನ್ನಲ್ಲಿ ಚೆನ್ನಾಗೂ ಇರ್ತಾರೆ. ಏರುಪೇರು, ಬ್ಯಾಲೆನ್ಸಿಂಗ್ ಆ್ಯಂಡ್ ಇಂಬ್ಯಾಲೆನ್ಸಿಂಗ್ ಇವರಿಗೆ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ಶುಕ್ರದಶೆ ನಡೆಯೋ ಸಂದರ್ಭದಲ್ಲಿ. ಬಟ್ ಆದರೂ ಹೋಗ್ತಾ 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 ಇವರಿಗೆ ತಂದೆ ತಾಯಿ ಮೇಲೆ ಅಪಾರವಾದ ಪ್ರೀತಿ ಬರ್ತಾ ಹೋಗುತ್ತೆ. ಇವರು ದೇಹನೇ ಒಂದು ಬಲಾಢ್ಯ ದೇಹ, ಸಿಕ್ಕಾಪಟ್ಟೆ ಬಲಾಢ್ಯವಾಗಿರ್ತಾರೆ. ಪರ್ಸ್ನಾಲಿಟಿ, ಫಿಸಿಕಲ್ ಪರ್ಸ್ನಾಲಿಟಿ ತುಂಬ ಸಖತ್ತಾಗಿರ್ತಾರೆ. ಹೈಟು ವೆಯ್ಟು ಸಿಕ್ಕಾಪಟ್ಟೆ ಇರ್ತಾರೆ ಪರ್ಸ್ನಾಲಿಟಿ. ಯಾಕೆಂದರೆ ಯಮಧರ್ಮನ ಥರ, ದುರ್ಯೋಧನ ಥರ ಇರ್ತಾರೆ. ಸಿಕ್ಕಾಪಟ್ಟೆ ಬುದ್ಧಿವಂತರು, ಎಲ್ಪಿಂಗ್ ನೇಚರ್ ಇರುತ್ತೆ, ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಿರ್ತಾರೆ, ಸೋಷಿಯಲ್ ಲೈಫ್ ಇಷ್ಟಪಡ್ತಾರೆ, ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊಂಡಿರ್ತಾರೆ. ಹೋಗ್ತಾ 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 ಬೆಳೀತಾರೆ, ತುಂಬ ಕಷ್ಟಪಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಬಟ್ ತಂದೆ ತಾಯಿನ ಮಾತ್ರ ತುಂಬ ಚೆನ್ನಾಗಿ ಖಂಡಿತವಾಗ್ಲೂ ನೋಡಿಕೊಂಡೇ ಕೊಳ್ತಾರೆ ಅವರು. ಯಾವ ರಾಶಿ ನಕ್ಷತ್ರ ಗೊತ್ತಾ? ನಿಮ್ಮ ಮಕ್ಕಳದು ಏನಾದರೂ ಈ ರಾಶಿ ನಕ್ಷತ್ರ ಇದೆಯೇನಾ ಚೆಕ್ ಮಾಡ್ಕೊಳ್ಳಿ. ಎಸ್, ಮೇಷರಾಶಿ, ಭರಣಿ ನಕ್ಷತ್ರ, ಯಮಧರ್ಮನ ನಕ್ಷತ್ರ, ದುರ್ಯೋಧನನ ನಕ್ಷತ್ರ. ಈ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದರೆ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಖಂಡಿತವಾಗ್ಲೂ ತಂದೆ ತಾಯಿ ಮೇಲೆ ಅಷ್ಟು ಪ್ರೀತಿ, ವಾತ್ಸಲ್ಯ, ಮಮತೆ ಇದ್ದೇ ಇರುತ್ತೆ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ, ತಂದೆ ತಾಯಿಗೋಸ್ಕರ ತ್ಯಾಗನೂ ಮಾಡ್ತಾರೆ, ತಂದೆ ತಾಯಿಗೋಸ್ಕರ ಕಣ್ಣೀರು ಹಾಕ್ತಾ ಇರ್ತಾರೆ. ನಾನು ತಪ್ಪು ಮಾಡಿದೆ ಅಂತಂದ್ಬಿಟ್ಟು ತಂದೆ ತಾಯಿಯಲ್ಲೂ ಕೇಳ್ಕೊಂಡಿರ್ತಾರೆ ಇವರು. ನಂದೇ ತಪ್ಪಾಯಿತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತಂದ್ಬಿಟ್ಟು ತಂದೆ ತಾಯಿಗೆ ಕ್ಷಮೆನೂ ಕೇಳ್ತಾರೆ. ಅಂಥ ಒಂದು ಪವರ್ಫುಲ್ ರಾಶಿ ನಕ್ಷತ್ರ ನಿಮ್ಮ ಮಕ್ಕಳದು ಏನಾದರೂ ಇದ್ದರೆ ಅದು ಮೇಷರಾಶಿ, ಭರಣಿ ನಕ್ಷತ್ರ. ನಮಸ್ಕಾರ.